ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಹೇಳದೆ ಉಳಿದ ಅವರ ಮನಸ್ಸಿನ ಮಾತುಗಳು ಏನಿರಬಹುದು ಅನ್ನೋದನ್ನ ಕೇಳೋಣ. ಒಳ್ಳೆ ಫ್ರೆಂಡ್ಶಿಪ್ನಲ್ಲಿರ್ತೀರಾ ಅಥವಾ ರಿಲೇಶನ್ಶಿಪ್ನಲ್ಲಿರ್ತೀರಾ? ಅವ್ರು ನಿಮ್ಗೇನೋ ಹೇಳಬೇಕು ಅಂದ್ಕೊಂಡಿರ್ತಾರೆ, ಮನಸ್ಸಲ್ಲಿ ತುಂಬ ಭಾವನೆಗಳಿರುತ್ತೆ, ಆದರೆ ಯಾವುದೋ ಪರಿಸ್ಥಿತಿಗಳ ಕಾರಣದಿಂದ ಹೇಳೋಕ್ಕಾಗಿರಲ್ಲ. ನಿಮ್ಗೂ ಆ ಫೀಲಿಂಗ್ಸ್ ಇರುತ್ತೆ, ಇವರೇನೋ ಹೈಡ್ ಮಾಡ್ತಾ ಇದ್ದಾರೆ ಆ ಥರ ನಿಮಗೆ ಮನಸ್ಸಲ್ಲಿ ಅನಿಸಿರುತ್ತೆ. ಆದರೆ ಅವರನ್ನು ಕೇಳಬೇಕು ಅಂತ ನಿಮ್ಗೆ ಅನಿಸಿರಲ್ಲ. ಆ ಥರ ನೀವು ಯೋಚನೆ ಮಾಡೋರಾಗಿದ್ದರೆ ಈ ರೀಡಿಂಗ್ ನಿಮಗೋಸ್ಕರ ಅಂತ ಅನ್ಕೋತೀನಿ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಹಾಗೆ ಅವರೇನು ಅನ್ಕೋತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಕೇಳೋಣ. ಬಾಟಮ್ನಲ್ಲಿ 2 ಆಫ್ ಸಾರ್ಟ್ಸ್ ಬರ್ತಾರೆ. ಇಬ್ಬರಲ್ಲೂ ಏನೋ ಕನ್ಫ್ಯೂಷನ್ಸ್ ಇದೆ. ಅವರು ನಿಮ್ಗೇನು ಹೇಳ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಶುರುವಿನಲ್ಲಿ ನಿಮ್ಮ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ರು, ನೀವೂ ಅವರನ್ನ ಗಮನಿಸ್ತಾ ಇದ್ರಿ, ಆದರೆ ಇಗ್ನೋರ್ ಮಾಡ್ತಾ ಇದ್ರಿ. ಹಾಗೆ ಈ ವ್ಯಕ್ತಿನಲ್ಲಿ ನಿಮಗೆ ಆಸಕ್ತಿ ಬರೋಕ್ಕೆ ಶುರು ಆಯಿತು. ಬೇಡ ಅಂದ್ರೂ ಮನಸ್ಸು ಆ ವ್ಯಕ್ತಿನ ಗಮನಿಸ್ತಾ ಇತ್ತು. ಹಾಗೆ ಫ್ರೆಂಡ್ಶಿಪ್ ಶುರು ಆಗಿದೆ. ನಿಮ್ಮಲ್ಲಿ ಒಂಥರ ಇಮ್ಮೆಚ್ಯೂರಿಟಿ ಇತ್ತು, ಅಂದರೆ ಕ್ಯೂರಿಯಾಸಿಟಿ ಆ ವ್ಯಕ್ತಿ ಬಗ್ಗೆ. ದಿನ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ರು ಅವರು. ಹಾಗೆ ನೀವು ಅಟ್ರಾಕ್ಟ್ ಆಗಿದ್ದೀರಾ ಆ ವ್ಯಕ್ತಿಗೆ. ಆದರೆ ಅವರನ್ನ ನೋಡಿದಾಗ ನಿಮ್ಗೊಂದು ಪಾಸಿಟಿವ್ ಫೀಲಿಂಗ್ಸ್ ಬರ್ತಾ ಇತ್ತು, ಸೆಕ್ಯೂರ್ ಫೀಲ್ ಆಗ್ತಾ ಇತ್ತು. ನಿಮ್ಮ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗಿತ್ತು, ಜೀವನ ಬಹಳ ಸುಂದರ ಅನಿಸ್ತಾ ಇತ್ತು. ದಿನ ಕಳೆದ ಹಾಗೆ ನಿಮ್ಗೂ ಇಲ್ಲಿ ಕನ್ಫ್ಯೂಷನ್ಸ್ ಇದೆ. ಅವರಲ್ಲಿ ಏನೋ ನಿರಾಸಕ್ತಿ ಗಮನಿಸ್ತಾ ಇದ್ದೀರಾ ಈಗೀಗ. ಅವರು ಒಳ್ಳೆ ಜಾಬಲ್ಲಿ ಇರಬಹುದು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅನ್ನಿಸ್ತಾ ಇದೆ. ಶುರುವಿನಲ್ಲಿ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದವರು ಈಗೀಗ ಸೈಲೆಂಟ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಹೆಚ್ಚು ಮಾತಾಡ್ತಾರೆ, ಆದರೆ ಅವರ ಒಳಗಿನ ಭಾವನೆಗಳನ್ನು ಅಥವಾ ಅವರು ಯಾರು ಏನು ಅನ್ನೋದು ಏನು ನಿಮಗೆ ಹೇಳ್ತಾ ಇಲ್ಲ ಅನ್ನೋದಿದೆ. ಶುರುವಿನಲ್ಲಿದ್ದ ಅಟ್ಯಾಚ್ಮೆಂಟು ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅನ್ನಿಸ್ತಾ ಇದೆ ಇಲ್ಲಿ. ಅದರಿಂದ ನಿಮಗೆ ಯೋಚನೆ ಆಗಿದೆ, ನೀವಿಲ್ಲಿ ಒಂದು ಆಕ್ಟಿವ್ ಪರ್ಸನ್, ಒಂದು ಸಂತೋಷವಾಗಿರುವಂತಹ ವ್ಯಕ್ತಿ ಆ ಥರ ಅನ್ನಿಸ್ತಾ ಇದೆ. ಅದೇ ಅವರ ವರ್ತನೆ ನೋಡಿದಾಗ ಆಪೋಸಿಟ್ ಆಗಿದೆ. ಈಗೀಗ ನಿಮಗೆ ಟೈಮ್ ಸರಿಯಾಗಿ ಕೊಡ್ತಾ ಇಲ್ಲ, ನಿಮ್ಮ ಮಾತುಗಳಿಗೆ ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಮೆಸೇಜ್ ನೋಡಿದ್ರೂ ಯಾವಾಗಲೂ ಆನ್ಸರ್ ಮಾಡ್ತಾರೆ, ಅದು ಶಾರ್ಟ್ ಆಗಿರುತ್ತೆ. ಅದರಿಂದ ನಿಮಗೆ ಬೇಜಾರಿದೆ. ಮೊದಲಿನ ಭಾವನೆಗಳು, ಆ ಅಟ್ಯಾಚ್ಮೆಂಟ್ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ ನಿಮಗೆ. ಎಷ್ಟೋ ಸರಿ ನೀವು ಅದನ್ನೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ, ಆದರೆ ಇಟ್ಸ್ ಆಫ್ ನೋ ಯೂಸ್ ಅನ್ನೋದು ಬರ್ತಾ ಇದೆ. ಅವ್ರ ಕೆಲಸ ಆಯಿತು, ಅವರಾಯಿತು, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಮತ್ತೆ ಇನ್ನೇನಿದೆ ನೋಡೋಣ. ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ, ಅದೇನು ಹೇಳುತ್ತೆ ನಿಮಗೆ. ಇಲ್ಲೊಂದು ಟ್ರಾವೆಲಿಂಗ್ ಬರ್ತಾ ಇದೆ. ಹೌದು, ಇಬ್ಬರು ಭೇಟಿ ಮಾಡ್ತಾ ಇದ್ದೀರಾ, ಆದರೆ ಅಂಥ ಏನು ಭಾವನೆಗಳಿಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲೊಂದು ಕಂಟ್ರೋಲ್ ಬರ್ತಾ ಇದೆ. ಹಾಗೆ ದಿ ಮೈಸರ್, ಕರೇಜ್. ಅವ್ರಿಗೇನೋ ಹಿಂಜರಿಕೆ ಇದೆ, ಏನು ಹೇಳ್ಕೊತಾ ಇಲ್ಲ ಭಾವನೆಗಳನ್ನ ಅನ್ನೋದಿದೆ. ಇಂಟೆನ್ಸ್ ಫೀಲಿಂಗ್ಸ್ ಇದೆ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಆದಷ್ಟು ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ನಿಮ್ಮ ಪ್ರಶ್ನೆಗಳಿಗೆ ಯಾವುದು ಸರಿಯಾದ ಉತ್ತರ ಕೊಡ್ತಾ ಇಲ್ಲ ಅನ್ನೋದಿದೆ. ಅವ್ರ ಜೀವನದ ಬಗ್ಗೆ ನಿಮ್ಗೂ ಅನುಮಾನ ಇದೆ. ಈ ವ್ಯಕ್ತಿ ಓಪನ್ ಮೈಂಡೆಡ್ ಅಲ್ಲ ಅನ್ನೋದು ಬರ್ತಾ ಇದೆ. ಸೈಲೆಂಟ್ ಆಗಿರ್ತಾರೆ. ಅದರಿಂದ ನಿಮ್ಗೆ ಈಗೀಗ ಯೋಚನೆ ಆಗ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಅವ್ರ ಮನಸ್ಸೊಳಗಡೆ ಏನಿದೆ, ಏನನ್ನ ನಿಮಗೆ ಹೇಳ್ತಾ ಇಲ್ಲ, ಯಾವ ಭಾವನೆಗಳನ್ನ ಅವ್ರು ಹೇಳ್ತಾ ಇಲ್ಲ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಹಿಂಜರಿತಾ ಇದೆ ಮನಸ್ಸು. ಅದೇನಿರಬಹುದು ಅನ್ನೋದನ್ನ ಕೇಳೋಣ.
ಇಲ್ಲಿ ವಿಸ್ಡಮ್, ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ ನಿಮ್ಮ ಜೊತೆ ಅನ್ನೋದಿದೆ. ಇಲ್ಲಿರೋ ಮೆಸೇಜ್ಗಳ ಪ್ರಕಾರ ಅವರ ಮನಸ್ಸಲ್ಲಿರೋ ಮಾತುಗಳು ಏನಿರಬಹುದು ಅಂದಾಗ ನಿಮ್ಮ ಮೇಲೆ ನಂಬಿಕೆ ಇದೆ. ಈ ಫ್ರೆಂಡ್ಶಿಪ್ನ ಅಥವಾ ಈ ರಿಲೇಶನ್ಶಿಪ್ನ ಮುಂದೆ ತಗೊಂಡು ಹೋಗಬೇಕು ಅನ್ನೋದಿದೆ. ರಿನಿವಲ್, ಮುಂದೆ ಖುಷಿಯಾಗಿರಬೇಕು ಆ ಒಂದು ಭಾವನೆ ಅವ್ರ ಮನಸ್ಸಲ್ಲಿದೆ. ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಸಮಸ್ಯೆಗಳಿರುತ್ತೆ, ಅವ್ರದೇ ಆದ ಲಿಮಿಟೇಷನ್ಸ್ಗಳಿರುತ್ತೆ. ಅದನ್ನ ಇಬ್ರು ಅರ್ಥ ಮಾಡ್ಕೊಂಡವಾಗ ಜೀವನ ಸುಂದರವಾಗಿರುತ್ತೆ. ಆದ್ರೆ ಇಬ್ರಿಗೂ ಇಲ್ಲಿ ಕನ್ಫ್ಯೂಷನ್ಸ್ ಇದೆ. ಏನೇನೋ ಹೇಳ್ಕೋಬೇಕು ಅಂತ ಅನ್ಕೋತಾರೆ, ಆದ್ರೆ ನೀವೇನ್ ಅನ್ಕೋತೀರೋ ಅಥವಾ ನಿಮ್ಮ ಫ್ರೆಂಡ್ಶಿಪ್ ಕಟ್ಟಾಗ್ಬಿಡುತ್ತೇನೋ ಆ ಒಂದು ಹೆದರಿಕೆ ಇಲ್ಲಿ ಕಾಣ್ತಾ ಇದೆ ಅವ್ರಿಗೆ. ಆದ್ರೂ ನಿಮ್ಮ ಮೇಲೆ ನಂಬಿಕೆ ಇದೆ. ಕೆಲವು ಅವರ ಪರಿಸ್ಥಿತಿಗಳು, ಅವರ ನೆಗೆಟಿವ್ನೆಸ್ ಅದನ್ನ ರಿಲೀಸ್ ಮಾಡ್ಕೋಬೇಕು ಅನ್ನೋದಿದೆ. ಆದ್ರೆ ಫೈನಲ್ ಆಗಿ ಅಕ್ಸೆಪ್ಟೆನ್ಸ್ ಇದೆ ಇಲ್ಲಿ. ಅವ್ರ ಮನಸ್ಸಲ್ಲಿ ಆಲ್ರೆಡಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದಿದೆ. ಆದ್ರೆ ಹೇಳೋಕೆ ಏನೇನೋ ಪರಿಸ್ಥಿತಿಗಳು ಅಡ್ಡ ಬರ್ತಾ ಇದೆ. ಅದರಲ್ಲಿ ಮೇನ್ ಆಗಿ ಫ್ಯಾಮಿಲಿ ಇಶ್ಯೂಸ್ ಇದೆ. ಅವ್ರ ಮನೇಲಿ ಅವ್ರ ಪೇರೆಂಟ್ಸ್ಗೆ ಹುಷಾರಿಲ್ದಿರಬಹುದು ಅಥವಾ ರೆಸ್ಪಾನ್ಸಿಬಿಲಿಟೀಸ್ಗಳಿರಬಹುದು. ಹಾಗಾಗಿ ಮನಸ್ಸು ಹಿಂಜರಿತಾ ಇದೆ. ಆದ್ರೆ ಅದನ್ನೆಲ್ಲ ರಿಲೀಸ್ ಮಾಡ್ಕೋಬೇಕು ಅನ್ನೋ ಪ್ರಯತ್ನಗಳೂ ಇದೆ ಇಲ್ಲಿ. ಅವ್ರ ಮನೆ ಕಷ್ಟಗಳನ್ನ ಅಥವಾ ಅವ್ರ ಮನೆ ಪರಿಸ್ಥಿತಿಗಳನ್ನ ಹೇಳಿ ನಿಮ್ಗೆ ಬೇಜಾರು ಮಾಡೋಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದು ಇದೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ, ಹಿ ಆರ್ ಶಿ, ಅವರೊಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಏಂಜಲ್ಸ್ ಇಂದ ಏನೇನು ಮೆಸೇಜ್ಗಳು ಬರುತ್ತೆ ನೋಡೋಣ. ಫಿಸಿಕಲ್ ಟಚ್, ಮತ್ತೊಂದು ಸ್ಪೆಂಡ್ ಕ್ವಾಲಿಟಿ ಟೈಮ್ ಟುಗೆದರ್, ಮತ್ತೊಂದು ಚೂಸ್ ಲವ್, ಮತ್ತೊಂದು ರಿಲೇಶನ್ಶಿಪ್ ಪ್ಯಾಟರ್ನ್ಸ್, ಹಾಗೆ ರೊಮ್ಯಾನ್ಸ್ ಬರ್ತಾ ಇದೆ. ಮಿರಾಕಲ್ಸ್ ಅಂಡ್ ಬ್ಲೆಸ್ಸಿಂಗ್ಸ್. ಏಂಜಲ್ಸ್ ಇಂದ ನಿಮಗೆ ಮಿರಾಕಲ್ಸ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ಇಲ್ಲಿ ಫೇತ್ ಮೇಲೆ ಫಿಸಿಕಲ್ ಟಚ್ ಅನ್ನೋದು ಬರ್ತಾ ಇದೆ. ನಿಮ್ಮ ಜೊತೆ ಇರೋದು, ನಿಮ್ಮ ಸನಿಹ ಅವ್ರಿಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಬ್ರಿಗೂ ಕ್ಲಿಯರ್ ಕಮ್ಯುನಿಕೇಶನ್ ಬೇಕು ಅನ್ನೋದಿದೆ. ಅವ್ರಿಗೆ ಏನೇನೋ ಹೇಳಬೇಕು ಅಂತ ಅನಿಸಿದೆ, ಆದ್ರೆ ಯಾಕೋ ಹಿಂಜರಿಕೆ ಇದೆ, ಮನಸ್ಸು ತಡೀತಾ ಇದೆ. ನೀವು ಅವ್ರಿಗೆ ಇಷ್ಟ ಇದ್ದೀರಾ, ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆ ಇರಬೇಕು, ಆ ಒಂದು ಫೀಲಿಂಗ್ಸ್ ಇದೆ ಅವರಲ್ಲಿ. ನಿಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಿದೆ, ಆದರೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಿದೆ. ಇಲ್ಲಿ ಅವ್ರ ಚಾಯ್ಸ್ ನೀವಾಗಿದ್ದೀರಾ, ನಿಮ್ಮ ಜೊತೆ ಜೀವನ ಕಳಿಬೇಕು ಅನ್ನೋದಿದೆ. ಎಷ್ಟೋ ಸರಿ ಈ ನಿಮ್ಮ ರಿಲೇಶನ್ಶಿಪ್ ಅಪ್ಸ್ ಆ್ಯಂಡ್ ಡೌನ್ಸ್ನಲ್ಲಿ ನಡೀತಾ ಇತ್ತು. ಆಗಾಗ ಇಬ್ರು ನೋ ಕಾಂಟ್ಯಾಕ್ಟಲ್ಲಿ ಇರ್ತಾ ಇದ್ರಿ. ಆದರೆ ಫೈನಲ್ ಆಗಿ ಇಲ್ಲಿ ರೊಮ್ಯಾನ್ಸ್ ಅನ್ನೋದು ಬರ್ತಾ ಇದೆ. ಮುಂದೆ ಜೀವನ ಇಬ್ರು ಒಟ್ಟಿಗೆ ಕಳೀತೀರಾ ಅನ್ನೋದಿದೆ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಲೋ ಎನರ್ಜಿ ಇದೆ, ಬ್ಲಾಕೇಜಸ್ ಇದೆ. ಅದನ್ನೆಲ್ಲ ನೀವು ರಿಲೀಸ್ ಮಾಡ್ಕೋಬೇಕು ಅನ್ನೋದು ಇದೆ. ಅವರ ಪರಿಸ್ಥಿತಿಗಳು ಸುಧಾರಿಸಬೇಕಾಗತ್ತೆ. ಕೆಲವು ನಿಮ್ಮ ಇನ್ನರ್ ವರ್ಕ್ ಮಾಡ್ಕೊಂಡಾಗ ಈ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋದು ಬರ್ತಾ ಇದೆ. ಮುಂದೆ ನಿಮ್ಮ ಜೀವನದಲ್ಲಿ ರೊಮ್ಯಾನ್ಸ್ ಇದೆ. ಬರೋ ದಿನಗಳಲ್ಲಿ ಅವರು ನಿಮಗೆ ಕನ್ಫ್ಯೂಸ್ ಮಾಡ್ಕೋಬಹುದು, ಅವ್ರ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬಹುದು ಅನ್ನೋದಿದೆ. ಆದ್ರಿಂದ ಕರೆಂಟ್ ಸಿಚುವೇಶನ್ ಅಲ್ಲಿರೋ ನೆಗೆಟಿವಿಟಿಗಳನ್ನ ನೀವು ರಿಲೀಸ್ ಮಾಡ್ಕೋಬೇಕಾಗತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.